ಜೈ ಗುರುದೇವ್. ನಮ್ಮನ್ನ ನಾವು ಮತ್ತೆ ನಮ್ಮ ಸುತ್ತ ಇರೋ ಈ ಬ್ರಹ್ಮಾಂಡವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಒಂದು ವಿಶೇಷವಾದ ದೃಷ್ಟಿಕೋನವನ್ನ ನೋಡೋಣ. ಅಚ್ಚರಿ ಏನಂದ್ರೆ ಇದೆಲ್ಲವೂ 5 ಅನ್ನೋ ಒಂದೇ ಒಂದು ಸಂಖ್ಯೆ ಸುತ್ತ ಹೆಣೆದುಕೊಂಡಿದೆ. ನಮ್ಮ ಈ ಜ್ಞಾನದ ಪಯಣವನ್ನ ಆಚಾರ್ಯ ವಿಜಯಾನಂದರ ಸದ್ಗುರು ಅನ್ನೋ ಪುಸ್ತಕದ ಮೂಲಕ ಆರಂಭಿಸೋಣ. ನಮ್ಮ ಈ ಹುಡುಕಾಟ ಶುರುವಾಗೋದೇ ಸದ್ಗುರು ಪುಸ್ತಕದಿಂದ. ಈ ಪುಸ್ತಕ ಜ್ಞಾನದ ಮೂಲವನ್ನೇ ಪ್ರಶ್ನೆ ಮಾಡುತ್ತೆ. ಇಲ್ಲಿರೋ ಈ ಮಾತನ್ನೇ ನೋಡಿ, ವಿಜ್ಞಾನ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಆಧ್ಯಾತ್ಮವೂ ಪ್ರಾರಂಭವಾಗುತ್ತದೆ. ಅಂದ್ರೆ ಕೆಲವು ಸತ್ಯಗಳನ್ನ ಬರೀ ತರ್ಕದಿಂದ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕಾಡುತ್ತೆ. ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ಹಾಗಾದ್ರೆ ಜ್ಞಾನದ ಈ ಹುಡುಕಾಟ ಎಲ್ಲಿಂದ ಶುರುವಾಗಬೇಕು? ಲೇಖಕರು ಹೇಳೋ ಹಾಗೆ ಅದು ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದ್ರಿಂದ ಶುರುವಾಗತ್ತೆ. ನಮ್ಮ ಅರಿವಿನ ಬಗ್ಗೆನೇ ಅವರು 3 ಮೂಲಭೂತ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾರೆ. ನಾನಿದ್ದೀನಿ ಅಂತ ನನಗೆ ಗೊತ್ತಾ? ಸರಿ, ಹಾಗಾದ್ರೆ ನಾನ್ಯಾರು ಅಂತ ನನಗೆ ಗೊತ್ತಾ? ಮತ್ತು ಈ ಅರಿವಿನ ನಿಜವಾದ ಸ್ವರೂಪತರೇನು? ಈ ಪ್ರಶ್ನೆಗಳು ಕೇಳೋಕೆ ತುಂಬಾ ಸಿಂಪಲ್ ಅನ್ಸ್ಬೋದು ಅಲ್ವಾ? ಆದ್ರೆ ಇವು ನಮ್ಮನ್ನ ಕೇವಲ ಭೌತಿಕ ಪ್ರಪಂಚದಾಚೆಗಿನ ಸತ್ಯವನ್ನ ಹುಡುಕೋಕೆ ಪ್ರೇರೇಪಿಸ್ತವೆ. ಈ ಪ್ರಶ್ನೆಗಳೇ ನಮ್ಮನ್ನ ಈ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ, ಅಂದ್ರೆ ಪಂಚಭೂತಗಳ ಪರಿಕಲ್ಪನೆಗೆ ಕರ್ಕೊಂಡೋಗುತ್ತೆ. ಸರಿ, ಈಗ ನಾವು ಈ ಜ್ಞಾನ ವ್ಯವಸ್ಥೆಯ ತಿರುಳಿಗೆ ಬರೋಣ. ಅದೇ ಪಂಚಭೂತಗಳು ಅಥವಾ 5 ಮಹಾಧಾತುಗಳು. ಇಡೀ ವಾಸ್ತವವೇ ಈ 5 ಮೂಲ ಅಂಶಗಳ ಮೇಲೆ ನಿಂತಿದೆ ಅಂತ ಹೇಳಲಾಗತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಪಂಚಭೂತಗಳು ಅಂದ್ರೆ ಕೇವಲ ಭೂಮಿ, ನೀರು, ಬೆಂಕಿಯಂಥ ಭೌತಿಕ ವಸ್ತುಗಳು ಮಾತ್ರ ಅಲ್ಲ. ಬದಲಾಗಿ ಅವು ಶಕ್ತಿ ಮತ್ತು ವಸ್ತುವಿನ 5 ಬೇರೆ ಬೇರೆ ಸ್ಥಿತಿಗಳು. ಆಕಾಶದ ಸೂಕ್ಷ್ಮತೆಯಿಂದ ಹಿಡಿದು ಭೂಮಿಯ ಘನತ್ವದವರೆಗೆ ಪ್ರತಿಯೊಂದು ಒಂದೊಂದು ಗುಣವನ್ನ ಪ್ರತಿನಿಧಿಸುತ್ತೆ. ಮತ್ತು ಇಡೀ ಸೃಷ್ಟಿ ಇವುಗಳ ಒಂದು ಅದ್ಭುತ ಸಂಯೋಜನೆ. ಮತ್ತು ಈ ಪರಿಕಲ್ಪನೆಯ ಸೌಂದರ್ಯ ಇರೋದೇ ಇಲ್ಲಿ. ಈ ಬ್ರಹ್ಮಾಂಡವನ್ನ ರೂಪಿಸಿದ ಅದೇ ಪಂಚಭೂತಗಳು ನಮ್ಮ ದೇಹವನ್ನು ಕೂಡ ರೂಪಿಸಿವೆ. ಈ ಚಾರ್ಟ್ನಲ್ಲಿ ನೋಡಿ, ನಮ್ಮ ದೇಹದಲ್ಲಿ ಸುಮಾರು 75% ನೀರು, 12% ಭೂಮಿ, ಹೀಗೆ ಪಟ್ಟಿ ಮುಂದುವರಿಯುತ್ತೆ. ಅಂದ್ರೆ ನಾವೇ ಈ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪ. ಇದನ್ನೇ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಅಂತ ಹೇಳೋದು. ಈ 5ರ ಮಾದರಿ ಕೇವಲ ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನಮ್ಮ ಆಂತರಿಕ ಅನುಭವ, ಅಂದ್ರೆ ನಾವು ಜಗತ್ತನ್ನ ಹೇಗೆ ಗ್ರಹಿಸ್ತೀವಿ ಮತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರಲ್ಲೂ ಕಾಣಸಿಗತ್ತೆ. ನಮ್ಮ ಅನುಭವದ ಪ್ರಪಂಚ ಕೂಡ ಇದೇ 5ರ ನಿಯಮವನ್ನ ಪಾಲಿಸುತ್ತೆ. ನಾವು ಜಗತ್ತಿನ ಜೊತೆ 2 ರೀತಿಯಲ್ಲಿ ಸಂವಹನ ಮಾಡ್ತೀವಿ. ಒಂದು ಗ್ರಹಿಕೆ, ಇನ್ನೊಂದು ಕ್ರಿಯೆ. ಇವೆರಡಕ್ಕೂ ತಲಾ 5 ಸಾಧನಗಳಿವೆ ಅಂತ ಈ ಆಕಾರ ವಿವರಿಸುತ್ತೆ. ಇದನ್ನ ನಮ್ಮ ದೇಹದ ಒಂದು ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ತರ ಅನ್ಕೋಬಹುದು. ಪಂಚೇಂದ್ರಿಯಗಳು ಅಂದ್ರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲ್ಗೆ ಮತ್ತು ಚರ್ಮ, ಇವು ಇನ್ಪುಟ್ ಸಾಧನಗಳು. ಇವು ಹೊರಗಿನ ಪ್ರಪಂಚದಿಂದ ಮಾಹಿತಿಯನ್ನ ಒಳಗೆ ತಗೊಳುತ್ತೆ. ಹಾಗೆಯೇ ಪಂಚಕರ್ಮೇಂದ್ರಿಯಗಳು ಅಂದ್ರೆ ನಮ್ಮ ಕೈ, ಕಾಲು, ಬಾಯಿ, ಇವೆಲ್ಲ ಔಟ್ಪುಟ್ ಸಾಧನಗಳು. ಇವುಗಳ ಮೂಲಕ ನಾವು ಜಗತ್ತಿನಲ್ಲಿ ಕಾರ್ಯನಿರ್ವಹಿಸ್ತೇವೆ. ಈ ಟೇಬಲ್ ಇದನ್ನ ಇನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ. ಉದಾಹರಣೆಗೆ, ನಮ್ಮ ಕಣ್ಣು ಅಂದ್ರೆ ಜ್ಞಾನೇಂದ್ರಿಯ ಒಂದು ಹಣ್ಣನ್ನ ನೋಡುತ್ತೆ. ತಕ್ಷಣ ನಮ್ಮ ಕೈ ಅಂದ್ರೆ ಕರ್ಮೇಂದ್ರಿಯ ಅದನ್ನ ಹಿಡಿಯುತ್ತೆ. ನೋಡಿ, ಗ್ರಹಿಕೆ ಮತ್ತು ಕ್ರಿಯೆ ಇವೆರಡೂ ಎಷ್ಟು ಸರಳವಾಗಿ ನಿರಂತರವಾಗಿ ಒಟ್ಟಿಗೆ ಕೆಲಸ ಮಾಡ್ತಾ ನಮ್ಮ ವಾಸ್ತವದ ಅನುಭವವನ್ನ ರೂಪಿಸುತ್ತೆ. ಇಲ್ಲಿಯವರೆಗೂ ನಾವು ಭೌತಿಕ ದೇಹ, ಅದರ ಕಾರ್ಯಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಮ್ಮ ಅಸ್ತಿತ್ವ ಅಷ್ಟಕ್ಕೆ ಸೀಮಿತನಾ? ಖಂಡಿತ ಇಲ್ಲ. ಈಗ ನಾವು ಇನ್ನೂ ಆಳಕ್ಕಿಳಿದು ನಮ್ಮ ಪ್ರಜ್ಞೆಯ ಸೂಕ್ಷ್ಮ ಪದರಗಳನ್ನ ಅನ್ವೇಷಿಸೋಣ. ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಪರಿಕಲ್ಪನೆ ಬರುತ್ತೆ. ನಮ್ಮ ಇರುವಿಕೆಯನ್ನ ಒಂದು ಈರುಳ್ಳಿಗೆ ಹೋಲಿಸ್ಬೋದು. ಅದಕ್ಕೆ ಹೇಗೆ ಒಂದರ ಮೇಲೊಂದು ಪದರಗಳಿವೆಯೋ ಹಾಗೇ ನಮ್ಮ ಇರುವಿಕೆಗೆ ಪಂಚಕೋಶಗಳು ಅಂತ ಕರೆಯಲ್ಪಡುವ 5 ಪದರಗಳಿವೆ. ಇವು ಹೊರಗಿನ ಭೌತಿಕ ಶರೀರದಿಂದ ಹಿಡಿದು ಒಳಗಿನ ಆತ್ಮದವರೆಗೆ ಹರಡಿಕೊಂಡಿವೆ. ಮೊದಲನೆಯದು ಅತ್ಯಂತ ಹೊರಗಿನ ಪದರ, ಅನ್ನಮಯ ಕೋಶ. ಇದು ಬೇರೇನೂ ಅಲ್ಲ, ನಮ್ಮ ಕಣ್ಣಿಗೆ ಕಾಣೋ ಈ ಭೌತಿಕ ಶರೀರ. ಇದಕ್ಕೆ ಅನ್ನಮಯ ಅಂತ ಯಾಕೆ ಹೆಸರು ಅಂದ್ರೆ, ಇದು ನಾವು ಸೇವಿಸುವ ಅನ್ನದಿಂದ ಅಂದ್ರೆ ಆಹಾರದಿಂದನೇ ನಿರ್ಮಾಣವಾಗಿ ಅದರಿಂದನೇ ಪೋಷಣೆ ಪಡೆಯುತ್ತೆ. ಈ ಭೌತಿಕ ದೇಹದ ಒಳಗಿರೋದೇ ಪ್ರಾಣಮಯ ಕೋಶ. ಪ್ರಾಣ ಅಂದ್ರೆ ಕೇವಲ ಉಸಿರಾಟದ ಗಾಳಿಯಲ್ಲ, ಇದೊಂದು ಜೀವಶಕ್ತಿ. ಈ ಪ್ರಾಣ ಅನ್ನೋ ಶಕ್ತಿನೇ ನಮ್ಮ ದೇಹವನ್ನ ಚೈತನ್ಯದಿಂದ ಇಡೋದು ಮತ್ತು ನಮ್ಮೆಲ್ಲ ಶಾರೀರಿಕ ಕಾರ್ಯಗಳನ್ನ ನಿಯಂತ್ರಿಸೋದು. ಈ ಜೀವಶಕ್ತಿ ಕೂಡ 5 ವಿಧಗಳಲ್ಲಿ ಕೆಲಸ ಮಾಡುತ್ತೆ. ಇವೇ ಆ ಪಂಚಪ್ರಾಣಗಳು.
ನೋಡಿ, ಪ್ರಾಣ ನಮ್ಮ ಉಸಿರಾಟವನ್ನ ನೋಡಿಕೊಂಡ್ರೆ ಅಪಾನ ದೇಹದ ವಿಸರ್ಜನಾ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ಸಮಾನ ನಮ್ಮ ಜೀರ್ಣಕ್ರಿಯೆಗೆ ಕಾರಣವಾದರೆ ಉದಾನ ನಮ್ಮ ಮಾತು ಮತ್ತು ಉಸಿರನ್ನ ಹೊರಹಾಕುವುದನ್ನು ಕಂಟ್ರೋಲ್ ಮಾಡುತ್ತೆ. ಕೊನೆಯದಾಗಿ ವ್ಯಾನ ಇಡೀ ದೇಹದಾದ್ಯಂತ ರಕ್ತ ಪರಿಚಲನೆಯನ್ನು ನೋಡಿಕೊಳ್ಳುತ್ತೆ. ಈ 5 ಪ್ರಾಣಗಳು ಬ್ಯಾಲೆನ್ಸ್ನಲ್ಲಿದ್ದಾಗ ದೇಹ ಆರೋಗ್ಯವಾಗಿರುತ್ತೆ. ಪ್ರಾಣಶಕ್ತಿಯ ಪದರದ ಒಳಗಿರೋದು ಮನೋಮಯ ಕೋಶ. ಇದು ನಮ್ಮ ಮನಸ್ಸು. ನಮ್ಮ ಇಂದ್ರಿಯಗಳು ಹೊರಗಿನಿಂದ ತರುವ ಎಲ್ಲಾ ಮಾಹಿತಿಯನ್ನ ಪ್ರಾಸೆಸ್ ಮಾಡೋದು, ಆಲೋಚನೆಗಳನ್ನ ಮತ್ತು ಭಾವನೆಗಳನ್ನ ಹುಟ್ಟಾಕೋದು ಈ ಪದರದ ಕೆಲ್ಸ. ಇದನ್ನ ನಮ್ಮ ಭಾವನಾತ್ಮಕ ಪ್ರಪಂಚದ ಕೇಂದ್ರ ಅಂತಾನೂ ಹೇಳ್ಬೋದು. ಮನಸ್ಸಿನ ಪದರಕ್ಕಿಂತಲೂ ಸೂಕ್ಷ್ಮವಾದದ್ದು ವಿಜ್ಞಾನಮಯ ಕೋಶ. ಇದು ಕೇವಲ ಆಲೋಚಿಸುವ ಮನಸ್ಸಲ್ಲ, ಇದು ವಿವೇಚಿಸುವ ಬುದ್ಧಿ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು, ವಿಷಯಗಳನ್ನ ವಿಶ್ಲೇಷಿಸೋದು ಮತ್ತು ನಮಗೆ ನಾನು ಅನ್ನೋ ಒಂದು ಪ್ರತ್ಯೇಕ ಅಸ್ತಿತ್ವದ ಅರಿವನ್ನ ಕೊಡೋದು ಈ ಪದರದ ಕೆಲ್ಸ. ಮತ್ತು ಎಲ್ಲದಕ್ಕಿಂತ ಆಳದಲ್ಲಿ ನಮ್ಮ ಇರುವಿಕೆಯ ತಿರುಳಿನಲ್ಲಿ ಇರೋದೇ ಆನಂದಮಯ ಕೋಶ. ಇದು ಶುದ್ಧ ಆನಂದದ, ಶಾಂತಿಯ ಮತ್ತು ಸಂಪೂರ್ಣ ತೃಪ್ತಿಯ ಒಂದು ಸ್ಥಿತಿ. ನಮ್ಮ ಆಲೋಚನೆ, ಭಾವನೆ ಮತ್ತು ದೇಹದಾಚೆಗಿನ ನಮ್ಮ ನಿಜವಾದ ಸ್ವರೂಪ ಇದೇ ಅಂತ ಈ ಜ್ಞಾನ ಹೇಳುತ್ತೆ. ಹಾಗಾದ್ರೆ ನಮ್ಮ ಅಸ್ತಿತ್ವದ ಈ 5 ಪದರಗಳ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ? ಈ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಅದಕ್ಕಾಗಿ ಈ ಪಠ್ಯವು ಒಂದು ಪಂಚಮುಖಿ ಮಾರ್ಗವನ್ನ, ಅಂದ್ರೆ ಜ್ಞಾನವನ್ನ ಬದುಕೋಕೆ 5 ಸೂತ್ರಗಳನ್ನ ಕೊಡುತ್ತೆ. ಈ 5 ಜೀವನ ಸೂತ್ರಗಳು ನಮ್ಮನ್ನ ಸತ್ಯ ಮತ್ತು ಶಾಂತಿಯ ದಾರಿಯಲ್ಲಿ ನಡೆಸುತ್ತವೆ. ಸತ್ಯವನ್ನೇ ಮಾತನಾಡು ಮತ್ತು ನಾನು ಸತ್ಯವಂತನು ಅಂತ ದೃಢಪಡಿಸಿಕೊಳ್ಳೋದು ನಮ್ಮ ನಡತೆಯನ್ನ ಶುದ್ಧವಾಗಿಡುತ್ತೆ. ನಾನು ಶಾಂತಿಯನ್ನ ಬಯಸುತ್ತೇನೆ ಅನ್ನೋ ಸಂಕಲ್ಪ ಮತ್ತು ನನ್ನ ಬೋಧನೆಗಳು ಶಾಂತಿಯುತವಾಗಿವೆ ಅನ್ನೋ ಅರಿವು ನಮ್ಮನ್ನ ಸಂಘರ್ಷದಿಂದ ದೂರ ಇಡುತ್ತೆ. ಮತ್ತು ಕೊನೆಯದಾಗಿ ಎಲ್ಲರಿಗೂ ಶುಭವನ್ನು ಉಂಟುಮಾಡು ಅನ್ನೋ ತತ್ವ ನಮ್ಮನ್ನ ಸಮಾಜದ ಜೊತೆ ಸಾಮರಸ್ಯದಿಂದ ಬದುಕೋಕೆ ಪ್ರೇರೇಪಿಸುತ್ತೆ. ಹಾಗಾಗಿ ಪಂಚಭೂತಗಳಿಂದ ಹಿಡಿದು ಪಂಚೇಂದ್ರಿಯಗಳು, ಪಂಚಕೋಶಗಳು ಮತ್ತೆ ಈ ಜೀವನ ಸೂತ್ರಗಳವರೆಗೆ ಈ 5ರ ಚೌಕಟ್ಟು ನಮಗೆ ಒಂದು ಸಮಗ್ರ ದೃಷ್ಟಿಕೋನವನ್ನ ಕೊಡುತ್ತೆ. ಇಲ್ಲಿರೋ ಪ್ರಶ್ನೆಯಂತೆ ಬ್ರಹ್ಮಾಂಡ ಮತ್ತು ನಮ್ಮ ಆತ್ಮ ಎರಡೂ ಇದೇ 5ರ ಮಾದರಿಯ ಮೇಲೆ ನಿರ್ಮಾಣ ಆಗಿದ್ರೆ ಎಲ್ಲದರೊಂದಿಗಿನ ನಮ್ಮ ಸಂಬಂಧದ ಬಗ್ಗೆ ಇದು ಏನ್ ಹೇಳುತ್ತೆ? ನಿಜವಾಗಿಯೂ ಇದೊಂದು ಆಳವಾಗಿ ಚಿಂತನೆ ಮಾಡಬೇಕಾದ ಪ್ರಶ್ನೆ. ಜೈ ಗುರುದೇವ್.